ಸಿದ್ದರಾಮಯ್ಯ ಸ್ಪರ್ಧೆಯಿಂದಾಗಿಯೇ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಮಾತ್ರವಲ್ಲದೆ ಈ ಬಾರಿಯ ಚುನಾವಣೆಯಲ್ಲಿ ಈ ಕ್ಷೇತ್ರ ದೇಶದ ಗಮನ ಸೆಳೆದಿದೆ. ಹಾಗಾದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಹೇಗೆ ಗೆದ್ದಿದ್ರು, ಈ ಬಾರಿ ಏನಾಗುತ್ತೆ ಅನ್ನೋದಕ್ಕೆ ಲೆಕ್ಕಾಚಾರ ಇಲ್ಲಿದೆ ನೋಡಿ. ಅತಿರಥರ ಅಖಾಡ ವರುಣ ಕ್ಷೇತ್ರ. ಕಳೆದ ಬಾರಿಯಷ್ಟೇ ನೂತನವಾಗಿ ಕ್ಷೇತ್ರ ಉದಯ. ವರುಣ ವಿಧಾನಸಭಾ ಕ್ಷೇತ್ರ ಮೈಸೂರು ಜಿಲ್ಲೆಯಲ್ಲಿದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶವನ್ನೇ ಒಳಗೊಂಡಿದೆ. ಸುತ್ತೂರು ಶ್ರೀ ಕ್ಷೇತ್ರ, ದೇವನೂರು, ಮಲ್ಲನಮೂಲೆ ಮಠಗಳು, ಕಾವೇರಿ, ಕಪಿಲಾ ನದಿಗಳು ಇಲ್ಲಿ ಸಂಗಮಗೊಂಡಿವೆ. 2008ರ ಕ್ಷೇತ್ರ ಪುನರ್ವಿಂಗಡಣೆಯ ವೇಳೆ ನೂತನವಾಗಿ ರಚನೆಗೊಂಡ ಕ್ಷೇತ್ರವಿದು. ಒಟ್ಟು ಮತದಾರರ ಸಂಖ್ಯೆ 1,88,305. ಪುರುಷ ಮತದಾರರ ಸಂಖ್ಯೆ 96,826. ಮಹಿಳಾ ಮತದಾರರು 91,479. ಈ ಹಿಂದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿದ್ದ ವರುಣ ಹೋಬಳಿ, ಟಿ ನರಸೀಪುರ ಮೀಸಲು ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದ ನಂಜನಗೂಡು ತಾಲೂಕು ಬಿಳಿಗೆರೆ ಹಾಗೂ ಚಿಕ್ಕಯ್ಯನಛತ್ರ ಹೋಬಳಿ, ಟಿ ನರಸೀಪುರ ತಾಲೂಕಿನ ಕಸಬಾ ಹೋಬಳಿ, ಕಳೆದ ಚುನಾವಣೆ ಕಾಲಕ್ಕೆ ರದ್ದಾದ ಸಂತೇಮರಹಳ್ಳಿ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದ ಕವಲಂದ ಹೋಬಳಿಯ ಭಾಗಶಃ ಪ್ರದೇಶಗಳು ಈ ಕ್ಷೇತ್ರದ ವ್ಯಾಪ್ತಿಗೆ ಸೇರಿವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿಟ್ಟಿರುವ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದಾಗಿ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಇದೂ ಒಂದು. ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಆಗಲೇಬೇಕು. ಈಗ ಮೊದಲೇ ಆಗಬೇಕಾಗಿತ್ತು, ಕೈ ತಪ್ಪೋಯ್ತು. ಈ ಸಾರಿ ಆಗಲೇಬೇಕು ಅಂತ ನಾವೆಲ್ಲ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಯಾರು ಇಲ್ಲದ ಕೆಲಸ ಎಲ್ಲ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲೆಲ್ಲ ನಮಗೆ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಈಗಲೂ ಆಗಬೇಕು ಅಂತ ನಮ್ಗೆ ತುಂಬಾ ಸಂತೋಷ. ಜಾತಿ ಲೆಕ್ಕಾಚಾರ: ಲಿಂಗಾಯತರು 55,000, ದಲಿತರು 50,000, ನಾಯಕರು 38,000, ಕುರುಬ ಮತದಾರರು 23,000, ಒಕ್ಕಲಿಗರು 16,000, ಉಪ್ಪಾರ 10,000, ವಿಶ್ವಕರ್ಮ 9,000, ಮುಸ್ಲಿಂ ಮತದಾರರು 5,000, ಇತರೆ 10,000. ವರುಣ ಕ್ಷೇತ್ರದಲ್ಲಿ ವೀರಶೈವರ ಪ್ರಾಬಲ್ಯವಿದ್ರೂ ಅಷ್ಟೇ ಪ್ರಮಾಣದಲ್ಲಿ ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರಿದ್ದಾರೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಒಂದು ಉಪಚುನಾವಣೆ ಸೇರಿದಂತೆ 5 ಬಾರಿ ಗೆದ್ದಿದ್ದ ಚಾಮುಂಡೇಶ್ವರಿ ಕ್ಷೇತ್ರವನ್ನ ತ್ಯಜಿಸಿ 2008ರಲ್ಲಿ ವರುಣದಿಂದ ಸ್ಪರ್ಧಿಸಿ 6ನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ರು. ಇದೀಗ ಅವರು ಮತ್ತೊಮ್ಮೆ ಅಖಾಡ ಪ್ರವೇಶಿಸಲಿದ್ದಾರೆ. ಅವರಂಥ ನಾಯಕರು ನಮ್ಮ ಕ್ಷೇತ್ರದ ಜನತೆಗೆ ಅತ್ಯಗತ್ಯವಾಗಿ ಬೇಕಾಗಿದ್ದು, ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ, ಬಡ ಜನರ ಮತ್ತು ಕಟ್ಟಕಡೆಯ ಒಬ್ಬ ಬಡವರಿಗೂ ಕೂಡ ಸಮಾನತೆ ಸಿಗಬೇಕು ಅಂತ ನಮ್ಮೆಲ್ಲರ ಆಶಯ. ಆದ್ದರಿಂದ ನಮ್ಮ ವರುಣ ಕ್ಷೇತ್ರ ಎಲ್ಲ ಜನಸಾಮಾನ್ಯರು, ಎಲ್ಲ ಜಾತಿ ವರ್ಗದ ಜನರು ಕೂಡ ಅವರಿಗೆ ಬೆಂಬಲವಾಗಿ ನಿಂತು ಅತ್ಯಂತ ಹೆಚ್ಚಿನ ಮತದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ನಾವೆಲ್ಲ ಮನಸ್ಸು ಮಾಡಿದ್ದೇವೆ. ಸಿದ್ದರಾಮಯ್ಯ ಅವರು ಜೆಡಿಎಸ್ ತ್ಯಜಿಸಿ ಕಾಂಗ್ರೆಸ್ ಸೇರಿದ ನಂತರ 2006ರ ಡಿಸೆಂಬರ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಜೆಡಿಎಸ್ನ ಶಿವಬಸಪ್ಪ ಎದುರು ಕೇವಲ 257 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಈ ಕಹಿ ಅನುಭವದಿಂದ ಅವರು ಚಾಮುಂಡೇಶ್ವರಿ ತ್ಯಜಿಸಿ ವರುಣದತ್ತ ಹೆಜ್ಜೆ ಹಾಕಿದ್ರು. 2008ರಲ್ಲಿ ಅಂದ್ರೆ ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ರೇವಣ್ಣಸಿದ್ದಯ್ಯ ಸೋಲಿಸಿ ಮೊದಲ ಬಾರಿಗೆ ಸಿದ್ದರಾಮಯ್ಯ ಆಧಿಪತ್ಯ ಮೆರೆದರು. ಸಿದ್ದರಾಮಯ್ಯ ಬರೋಬ್ಬರಿ 71,908 ಮತಗಳನ್ನ ಪಡೆದರು. ಈ ಮೂಲಕ 18,837 ಮತಗಳ ಅಂತರದಿಂದ ವಿಜಯ ಕಹಳೆ ಮೊಳಗಿಸಿದರು. ಈಗ ಯಾರ್ಯಾರ ನಡುವೆ ಸ್ಪರ್ಧೆ? ಕಳೆದ 5 ವರ್ಷಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅದರಲ್ಲೂ ಜಾತಿ ಎಂಬುದು ಇಲ್ಲಿ ಕೊಂಚ ಹೆಚ್ಚಾಗಿಯೇ ಬೇರೂರಿದೆ. ಸಹಜವಾಗಿ ವೀರಶೈವ ಸಮುದಾಯ ಪ್ರಾಬಲ್ಯವಾಗಿರೋದ್ರಿಂದ ಜಾತಿ ಸಮೀಕರಣದ ಮೇಲೆ ಇಲ್ಲಿ ಚುನಾವಣೆ ನಡೆಯುತ್ತೆ. ಯಡಿಯೂರಪ್ಪನವರ ಆಪ್ತ ಸಹಾಯಕ ಕಾಪು ಸಿದ್ದಲಿಂಗಸ್ವಾಮಿ ಕಳೆದ 4 ವರ್ಷದಿಂದಲೇ ಕ್ಷೇತ್ರ ಸುತ್ತಾಡಿ ತಮ್ಮ ಜಾತಿ ಮೇಲೆ ಪ್ರಭಾವ ಬೀರಿದ್ದಾರೆ. ಇದು ಒಂದಷ್ಟು ಹಿನ್ನಡೆ ತರಬಹುದು. ಇಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಆಗಬೇಕಿತ್ತು, ಆದರೆ ಆ ಕೆಲಸಗಳು ಆಗಿಲ್ಲ.
ಸ್ವಾತಂತ್ರ್ಯ ಪೂರ್ವದ ನಂತರದಲ್ಲಿ ಇರುವಂಥ ಸ್ಥಿತಿ ಈಗಲೂ ಈ ಕ್ಷೇತ್ರದಲ್ಲಿ ಕೆಲವು ಹಳ್ಳಿಗಳಲ್ಲಿ ನಾವು ಭೇಟಿಯಾದಂಥ ಒಂದು ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಬಿಜೆಪಿಯಲ್ಲಿನ ಒಡಕು, ಕೆಜೆಪಿ ಉದಯದಿಂದ ಆದ ಗೊಂದಲ ಸಿದ್ದರಾಮಯ್ಯಗೆ ನಷ್ಟಕ್ಕಿಂತ ಲಾಭವನ್ನೇ ತಂದುಕೊಡ್ತಿದೆ. ಇನ್ನು ಸಹಜವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಮುಖ್ಯಮಂತ್ರಿಯಾಗಬೇಕು ಎಂಬ ಜನರ ಬಯಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಪರ ವರ್ಕೌಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಸಿದ್ದರಾಮಯ್ಯನವರ ಕ್ಷೇತ್ರ ಹೇಗಿದೆ, ಸಿದ್ದರಾಮಯ್ಯನವರು ಮಾಡಿರೋ ಕೆಲಸಗಳೇನು, ಮತದಾರ ಮಹಾಶಯ ಏನ್ ಹೇಳ್ತಾನೆ ಅನ್ನೋದನ್ನ ತಿಳಿಯೋದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.